ಪುರುಷೋತ್ತಮ ನಾರಾಯಣ. ಹೇಗಾಗಿದೆ? ಹೇಳಿದವ ಯಾರಿಗಾದ್ರು? ಯಾರಿಗೂ ಕೇಳಲಿಲ್ಲ. ಹೇಗಾಗಿದೆ ವೇಷ, ಹೇಗಾಗಿದೆ ಅಂತ ಹೇಳುದ ಕುಂಟ ಗುರುಗಳೇ. ಈ ಮೊದಲು ನಾವು ಬಹಳಷ್ಟು ವೇಷ ಮಾಡಿದವರು. ಹೌದು, ಆದರೆ ಈ ರೀತಿಯ ವೇಷ ಮಾಡಿದ್ದು ಮಾತ್ರ ಪ್ರಥಮ. ಪ್ರಥಮ. ಸ್ವಲ್ಪ ಅಳುಕು. ಯಾಕೆ ಗೊತ್ತಾ? ಯಾಕೆ? ನಮ್ಮ ಈ ಹಿಂದಿನ ಯಾವ ಸಿದ್ಧಾಂತಗಳುಂಟು ಅವೆಲ್ಲವೂ ಬುಡಮೇಲಾಗಿಸುವಂತಹ ವೇಷ ಇದು. ಹೌದಲ್ವೇ? ಇದುವರೆಗೂ ಆಸ್ತಿಕತೆಯ ಬಗ್ಗೆ ಪ್ರತಿಪಾದಿಸುತ್ತಾ ಧರ್ಮ ಜಾಗೃತಿಯನ್ನು ಬಿತ್ತುತ್ತಾ ನಾವು ಮುಂದುವರಿಯುತ್ತಾ ಇದ್ದವರು. ಹೌದು. ಧರ್ಮ ಪ್ರತಿಷ್ಠಾಪನೆಗೆ ಬೇಕಾಗಿ ನಾವು ಬಹಳಷ್ಟು ತ್ಯಾಗ ಮಾಡಿದವರು. ಹೌದು ಗುರುಗಳೇ. ಅದಕ್ಕೆ ತದ್ವಿರುದ್ಧವೋ ಎನ್ನುವ ಹಾಗೆ ಆಸ್ತಿಕತೆಯ ವಿರುದ್ಧ ನಾಸ್ತಿಕತೆಯನ್ನೇ ಪ್ರಧಾನವಾಗಿರಿಸಿಕೊಂಡು ನಾವು ಯೋಚಿಸಿಯೇ ಇಲ್ಲಿಯವರೆಗೆ ಬಂದದ್ದು. ಹೌದು. ನಾನು ಚಾರುವಾಕ, ನಾನು ನಾರುವಾಕ ಎನ್ನುವುದರ ಅರ್ಥ ಏನು? ಏನು ಗುರುದೇವ? ಗೊತ್ತಿಲ್ವಾ? ಇಲ್ಲ, ಅದೊಂದು ಗೊತ್ತಾಗ್ಬೇಕಲ್ಲ. ನೀನು ಯೋಚಿಸಿರಬಹುದು. 4 ವಾಕ್ಯ ಮಾತಾಡುವವ, ವಾಕ್ಗಳನ್ನು ಮಾತಾಡುವವನೇ ಚಾರುವಾಕ. ಒಳ್ಳೆಯ ಮಾತುಗಳನ್ನಾಡುವವ. ಈಗ ತುಂಬಾ ಮಾತಾಡುವ ಉತ್ತಮ ವಾಗ್ಮಿ ಅಂತ ನೀವು ಯೋಚಿಸಿದ್ದೀಯ. ಅಲ್ವೇ ಅಲ್ಲ. ಅಲ್ವಾ? ಚೆನ್ನಾಗಿ ಮಾತಾಡುವವ, ಅರ್ಥಗರ್ಭಿತವಾಗಿ ಮಾತನಾಡುವವ, ಮನಮುಟ್ಟುವ ಹಾಗೆ ಮಾತಾಡುವವ, ಹಾಗೇ ಮಾತಾಡಬೇಕು ಎನ್ನುವ ಹಾಗೆ ಯೋಚಿಸಿ ಚಾರುವಾಕನೆಂಬ ಹೆಸರಿರಿಸಿಕೊಂಡು ಬಂದಿದ್ದೇನೆ. ಹಾಗಾದ್ರೆ ಒಳ್ಳೆ ಕಥೆ ಆಯ್ತಲ್ಲ. ಈಗ ನನ್ನ ಹೆಸರು ನಾರುವಾಕ. ಈಗ ನೀವು ಹೇಳಿದಂತ ಅರ್ಥವನ್ನು ಹಿಡಿದುಕೊಂಡು ಹೋದ್ರೆ 4 ನಾರುವ ಮಾತಾಡುವವನೇ ನಾರುವಾಕ ಎನ್ನುವ ಹಾಗೆ ಆಗುದಿಲ್ವೇ ಗುರುದೇವ? ಅಲ್ಲ ಶಿಷ್ಯ, ಅಲ್ವೇ ಅಲ್ಲ. ಮತ್ತೆ ನಾರ ಅಂತ ಹೇಳಿದ್ರೆ ಜ್ಞಾನಪೂರ್ಣವಾದಂತಹ ಮಾತುಗಳನ್ನಾಡುವವ. ಹಾಗಾಗಿ ನಿನಗೆ ನಾರ್ವಾಕನೆನ್ನುವಂತಹ ಹೆಸರು. ನಾ ಕರೆದ ತಕ್ಷಣ ನಾರಾಯಣ ಅಂತ ಹೇಳಿದೆ. ಎಲ್ಲಿಯೂ ಹೇಳಕೂಡದು, ಆಡಬಾರ್ದು ಅಂತ ಈ ಸ್ವರ್ಣಪುರಕ್ಕೆ ಸೀಮಿತವಾದಂತಹ ಸಿದ್ಧಾಂತವನ್ನೇ ಇರಿಸಿಕೊಂಡು ನಾವು ಬಂದವರು. ಹೌದು. ಒಮ್ಮೊಮ್ಮೆ ಲೋಕಹಿತವನ್ನು ಸಾಧಿಸುವಲ್ಲಿ ಮಹತ್ತರವಾದಂತಹ ತ್ಯಾಗವನ್ನು ನಾವು ಮಾಡಲೇಬೇಕಾಗುತ್ತದೆ. ಹೌದು ಗುರುದೇವ. ಈಗ ಒಂದು ದೇಶವನ್ನು ಉಳಿಸಬೇಕು ಅಂತಾದ್ರೆ ಒಂದು ಊರನ್ನಾದರೂ ತೆಗೆಯಬಹುದು, ಒಂದು ಊರು ಉಳಿಯಬೇಕು ಅಂತಾದ್ರೆ ಒಂದು ಮನೆಯನ್ನಾದರೂ ಕೆಡಹಬಹುದು. ಒಂದು ಮನೆ ಉಳಿಸುವಲ್ಲಿ ಒಬ್ಬ ಅಧರ್ಮಿಯಾದಂತಹ ಸದಸ್ಯನನ್ನಾದರೂ ಕೊಲ್ಲಬಹುದು. ಈ ಸಿದ್ಧಾಂತವನ್ನು ಒಪ್ಪಿಕೊಂಡೇ ನಾವು ಇಲ್ಲಿಯವರೆಗೆ ಬಂದಿದ್ದೇವೆ. ಸತ್ಯ. ಸ್ವರ್ಣಪುರದಲ್ಲಿ ನಾವು ಹೇಗೆ ಮಾತಾಡಬೇಕು, ಇಲ್ಲಿ ಎಷ್ಟು ಸೀಮಿತವಾದದ್ದನ್ನು ಮಾತಾಡಬೇಕು, ಅದನ್ನೇ ಯೋಚಿಸಿ ಬಂದವರು ನಾವು. ಹೌದು, ಬಂದಿದ್ದೇವಲ್ಲ. ಅದೆಷ್ಟೋ ಮಂದಿ ಕಾಣುತ್ತಾ ಇದ್ದಾರೆ. ಇಲ್ಲಿ ಪ್ರಧಾನವಾಗಿ ನಾವು ಹೇಳಬೇಕಾದದ್ದು ಏನನ್ನು? ಮತದ ವಿಷಯಕವಾಗಿ. ಮತ